ಈ ವಿಡಿಯೋ ಸಂಪೂರ್ಣವಾಗಿ ಮನರಂಜನೆಯ ಉದ್ದೇಶಕ್ಕಾಗಿ ರಚಿಸಲಾದ ಕಾಲ್ಪನಿಕ ಕಥೆಯಾಗಿದೆ. ಇದರಲ್ಲಿ ಮಕ್ಕಳಿಗೆ ಸೂಕ್ತವಲ್ಲದ ಭಯಾನಕ ಸನ್ನಿವೇಶಗಳು, ತೀವ್ರ ಕುತೂಹಲಕಾರಿ ದೃಶ್ಯಗಳು ಮತ್ತು ಶಬ್ದ ಪರಿಣಾಮಗಳು ಇರಬಹುದು. ವೀಕ್ಷಕರ ಸ್ವಯಂ ವಿವೇಚನೆ ಅಗತ್ಯ. ಈ ವಿಡಿಯೋದಲ್ಲಿರುವ ಎಲ್ಲಾ ಪಾತ್ರಗಳು, ಹೆಸರುಗಳು, ಸ್ಥಳಗಳು ಮತ್ತು ಘಟನೆಗಳು ಸಂಪೂರ್ಣವಾಗಿ ಕಾಲ್ಪನಿಕ. ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿಗಳಿಗೆ ಹಾಗೂ ನೈಜ ಘಟನೆಗಳಿಗೆ ಇದು ಹೋಲಿಕೆಯಾದರೆ ಅದು ಕೇವಲ ಕಾಕತಾಳೀಯ ಅಷ್ಟೇ. ಈ ವಿಷಯವು ಯಾವುದೇ ರೀತಿಯ ಹಿಂಸಾಚಾರ, ಮೂಢನಂಬಿಕೆ ಅಥವಾ ಹಾನಿಕಾರಕ ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ. ಇದು ಕೇವಲ ಸೃಜನಶೀಲ ಕಥಾನಿರೂಪಣೆಯಾಗಿದೆ. ಶಿವಪುರ ಹಳ್ಳಿಯ ಜಗಲಿಯ ಮೇಲೆ ಗುರುದೇವ್, ವಿಕ್ರಮ್ ಮತ್ತು ಇತರರು ಕುಳಿತಿದ್ದಾರೆ. ಗಾಳಿ ಜೋರಾಗಿ ಬೀಸುತ್ತಿದೆ. ಹಳ್ಳಿಯ ಪ್ರತಿ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಕೆಂಪು ಬಣ್ಣದಲ್ಲಿ ನಾಳೆ ಬಾ ಎಂದು ಬರೆದಿರುವುದನ್ನು ವಿಕ್ರಮ್ ಗಮನಿಸುತ್ತಾನೆ. ಗುರುದೇವ್, ಪ್ರತಿ ಮನೆ ಬಾಗಿಲಿಗೆ ಈ ನಾಳೆ ಬಾ ಅಂತ ಬರ್ದಿರೋದರ ರಹಸ್ಯ ಏನು? ಬಾಗಿಲಿಗೆ ಹೀಗೆ ಬರೆದರೆ ದೆವ್ವ ಓದಿ ವಾಪಸ್ ಹೋಗುತ್ತಾ? ಇದೆಂಥ ಮೂಢನಂಬಿಕೆ. ವಿಕ್ರಮ್, ಇದನ್ನು ಹಾಸ್ಯ ಮಾಡಬೇಡ. 100 ವರ್ಷಗಳ ಹಿಂದೆ ಆ ರಕ್ತೇಶ್ವರಿಯ ಅಟ್ಟಹಾಸಕ್ಕೆ ಹಳ್ಳಿ ಖಾಲಿಯಾಗುತ್ತಿತ್ತು. ಆಗ ಒಬ್ಬ ಸಿದ್ಧ ಪುರುಷರು ಈ ಉಪಾಯ ಹೇಳಿದರು. ಅವಳಿಗೆ ಬಾಗಿಲ ಮೇಲಿರುವ ಬರಹವನ್ನು ಓದದೆ ಒಳಗೆ ಬರುವ ಶಕ್ತಿಯಿಲ್ಲ. ಅವಳು ಅದನ್ನು ಓದಿ ದಿನವೂ ನಾಳೆ ಬರುತ್ತೇನೆ ಎಂದು ವಾಪಸ್ ಹೋಗುತ್ತಾಳೆ. ವಿಜ್ಞಾನ ಬೆಳೆದ ಈ ಕಾಲದಲ್ಲೂ ಇಂಥ ಕಟ್ಟುಕಥೆಗಳನ್ನ ನಂಬ್ತೀರಲ್ಲ, ನನಗೆ ಆಶ್ಚರ್ಯವಾಗ್ತದೆ. ದೆವ್ವಕ್ಕೆ ಅಷ್ಟೊಂದು ಬುದ್ಧಿ ಇರುತ್ತಾ? ಯಾವತ್ತು ನೀನು ಆ ರಕ್ತೇಶ್ವರಿಯನ್ನು ಎದುರಿಸುತ್ತೀಯೋ ಅಂದು ನಿನ್ನ ಈ ಎಲ್ಲ ತರ್ಕಗಳು ಮುಗಿದು ಹೋಗುತ್ತವೆ. ಅಷ್ಟರಲ್ಲಿ ಹಳ್ಳಿಯ ಹಳೆಯ ಗಂಟೆ ತಾನಾಗಿಯೇ ಜೋರಾಗಿ ಬಾರಿಸಲು ಆರಂಭಿಸುತ್ತದೆ. ಸೂರ್ಯ ಮುಳುಗುತ್ತಿದ್ದಂತೆ ಎಲ್ಲರೂ ಹೆದರಿ ಮನೆ ಕಡೆ ಓಡುತ್ತಾರೆ. ವಿಕ್ರಮ್ ತನ್ನ ಅತಿಯಾದ ಬುದ್ಧಿವಂತಿಕೆಯಿಂದ ಮನೆಯ ಬಾಗಿಲಲ್ಲಿದ್ದ ನಾಳೆ ಬಾ ಎಂಬ ಬರಹವನ್ನು ನೀರಿನಿಂದ ಸಂಪೂರ್ಣವಾಗಿ ತೊಳೆದು ಹಾಕಿ ಮಲಗುತ್ತಾನೆ. ಮಧ್ಯರಾತ್ರಿ 12ಕ್ಕೆ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುವ ಶಬ್ದ ಕೇಳಿ ಎಚ್ಚರಗೊಳ್ಳುತ್ತಾನೆ. ಈ ಸಮಯದಲ್ಲಿ ಯಾರಿರಬಹುದು? ವಿಕ್ರಮ್, ಬಾಗಿಲು ತೆಗೆಯಪ್ಪ, ತಿಳಿಯುತ್ತಿಲ್ಲ. ವಿಕ್ರಮ್ ಬಾಗಿಲಿನ ಸಣ್ಣ ಬಿರುಕಿನಿಂದ ಹೊರಗೆ ಇಣುಕಿ ನೋಡುತ್ತಾನೆ. ಹೊರಗೆ ನಿಂತಿರುವ ಹೆಣ್ಣಿನ ಪಾದಗಳು ಉಲ್ಟಾ ಇರುತ್ತವೆ. ಅವಳು ಬಾಗಿಲನ್ನು ದಿಟ್ಟಿಸಿ ನೋಡುತ್ತಾ ನಗಲು ಆರಂಭಿಸುತ್ತಾಳೆ. ವಿಕ್ರಮ್, ಪ್ರತಿ ಬಾರಿ ನಿನ್ನ ಮನೆಗೆ ಬಂದಾಗ ಬಾಗಿಲ ಮೇಲೆ ನಾಳೆ ಬಾ ಎಂದು ಏನೂ ಬರೆದಿಲ್ಲ. ಅಂದ್ರೆ ಇಂದು ನಾನು ಒಳಗೆ ಬರಬಹುದು ವೃತ್ತಿತ್ತು. ನಾನು ವಾಪಸ್ ಹೋಗುತ್ತಿದ್ದೆ, ಆದ್ರೆ ಇಂದು ಅಲ್ಲಿ ಏನೂ ಬರೆದಿಲ್ಲ. ಅಂದ್ರೆ ಇಂದು ನಾನು ಒಳಗೆ ಬರಬಹುದು. ವಿಕ್ರಮ್ ಭಯದಿಂದ ನಡುಗುತ್ತಾ ಬಾಗಿಲಿಗೆ ಬೆನ್ನು ಕೊಟ್ಟು ಕುಳಿತುಕೊಳ್ಳುತ್ತಾನೆ. ವಿಕ್ರಮ್ ಭಯದಿಂದ ಬೆದರಿ ಓಡುತ್ತಾ ಬಂದು ಗುರುದೇವ್ ಕಾಲಿಗೆ ಬೀಳುತ್ತಾನೆ. ಗುರುದೇವ್, ನನ್ನನ್ನು ಕ್ಷಮಿಸಿ. ನಾನು ಬಾಗಿಲಿನ ನಾಳೆ ಬಾ ಬರಹವನ್ನು ಅಳಿಸಿದ್ದೆ. ರಾತ್ರಿ ಅವಳು ಬಂದಿದ್ದಳು. ಇಷ್ಟು ದಿನ ಆ ಬರಹ ನೋಡಿಯೇ ಅವಳು ವಾಪಸ್ ಹೋಗ್ತಿದ್ದಳಂತೆ. ಈಗ ಅವಳಿಗೆ ದಾರಿ ಸಿಕ್ಕಿದೆ. ನನ್ನನ್ನು ಬಿಡುವುದಿಲ್ಲ ಎನ್ನುತ್ತಿದ್ದಾಳೆ. ಬರಹ ಅಳಿಸಿ ದೊಡ್ಡ ತಪ್ಪು ಮಾಡಿದೆ. ಆ ದೆವ್ವ ಯಾರ ಮನೆ ಬಾಗಿಲು ದಾಟಲು ದಾರಿ ಹುಡುಕುತ್ತಿರುತ್ತದೆಯೋ ಆ ಇಡೀ ಮನೆತನವನ್ನೇ ಬಲಿ ಪಡೆಯುತ್ತದೆ. ನಾವೀಗ ಅವಳನ್ನು ಮುಗಿಸಲೇಬೇಕು. ಗುರುದೇವಣ್ಣ ನನ್ನ ಮುತ್ತಜ್ಜಿ ಹೇಳುತ್ತಿದ್ದರು, ಆ ರಕ್ತೇಶ್ವರಿಯ ಆತ್ಮ ಇರುವುದು
ಊರ ಆಚೆ ಇರುವ ಹಾಳು ಬಿದ್ದ ಕಾಳಿ ದೇವಸ್ಥಾನದ ಗರ್ಭಗುಡಿಯ ಸುರಂಗದಲ್ಲಿ. ಹಾಗಾದರೆ ಇಂದು ರಾತ್ರಿಯೇ ನಾವು ಅಲ್ಲಿಗೆ ಹೋಗಿ ಅವಳ ಕತೆ ಮುಗಿಸೋಣ. ಗುರುದೇವ್, ವಿಕ್ರಮ್, ಚೇತನ್ ಮತ್ತು ಕಾವ್ಯ ಮಶಾಲುಗಳನ್ನು ಹಿಡಿದು ಕಡುಗತ್ತಲಿನಲ್ಲಿ ದೇವಸ್ಥಾನ ಪ್ರವೇಶಿಸುತ್ತಾರೆ. ಸುರಂಗದೊಳಗಿಂದ ಭಯಾನಕ ಅಳುವ ಧ್ವನಿ ಕೇಳಿಸುತ್ತದೆ. ಇದ್ದಕ್ಕಿದ್ದಂತೆ ಅಳು ನಿಂತು ವಿಕೃತ ಅಟ್ಟಹಾಸ ಕೇಳಿಸುತ್ತದೆ. ಮೇಲಿಂದ ತೇಲುತ್ತಾ ಕೆಂಪು ಕಣ್ಣುಗಳ ರಕ್ತೇಶ್ವರಿ ಕೆಳಗೆ ಇಳಿಯುತ್ತಾಳೆ. ಹೇ ದೇವರೇ, ರಕ್ತೇಶ್ವರಿ! ನಾಳೆ ಬಾ ಅನ್ನೋ ಬರಹ ನನ್ನನ್ನು 100 ವರ್ಷಗಳಿಂದ ಕಾಡ್ತಿತ್ತು. ಆದರೆ ಇಂದು ನೀವು ನನ್ನ ಜಾಗಕ್ಕೆ ಬಂದಿದ್ದೀರಿ. ಇನ್ನು ನಾಳೆ ಅನ್ನೋದು ನಿಮ್ಮ ಜೀವನದಲ್ಲಿ ಇರಲ್ಲ. ನೀನು ಯಾರು? ನಮ್ಮ ಹಳ್ಳಿಯವರ ಮೇಲೆ ನಿನಗೆ ಏಕಿಷ್ಟು ಕೋಪ? 100 ವರ್ಷಗಳ ಹಿಂದೆ ಇದೇ ಹಳ್ಳಿಯ ಜನರು ನನ್ನನ್ನು ಮಾಟಗಾತಿ ಎಂದು ಸುಳ್ಳು ಆಪಾದನೆ ಹೊರಸಿ ಕಲ್ಲಿನಿಂದ ಹೊಡೆದು ಕೊಂದರು. ನಾನು ಅಮಾಯಕಿ. ಈ ಶಿವಪುರದ ಕೊನೆಯ ರಕ್ತದ ಹನಿ ಮಣ್ಣು ಸೇರುವವರೆಗೂ ನನ್ನ ಸೇಡಿನ ಜ್ವಾಲೆ ಆರಲ್ಲ. ಗುರುದೇವಣ್ಣ, ಇವಳಿಗೆ ದೇವಸ್ಥಾನದ ಪವಿತ್ರ ರೌದ್ರ ತೀರ್ಥ ಮಂತ್ರಿಸಿದ ಪವಿತ್ರ ಜಲ ಕಂಡರೆ ಭಯ. ಅದೇ ಇವಳ ದೌರ್ಬಲ್ಯ. ರಕ್ತೇಶ್ವರಿ ಜೋರಾಗಿ ಗಾಳಿಯಲ್ಲಿ ನೆಗೆದು ಚೇತನ್ ಮೇಲೆ ದಾಳಿ ಮಾಡ್ತಾಳೆ. ಗುರುದೇವ್ ಮತ್ತು ವಿಕ್ರಮ್ ಚೇತನ್ನನ್ನು ಎಳೆದುಕೊಂಡು ಹೇಗೋ ಊರಿನ ಕಡೆಗೆ ಓಡುತ್ತಾರೆ. ಹಳ್ಳಿಯ ಜನರೆಲ್ಲ ಆಯುಧಗಳನ್ನು ಹಿಡಿದು ಜಾಗೃತರಾಗಿದ್ದಾರೆ. ರೌದ್ರ ತೀರ್ಥದ ಬಾವಿಯಿಂದ ಕೊಡಗಳಲ್ಲಿ ಪವಿತ್ರ ಜಲವನ್ನು ತರಲಾಗಿದೆ. ರಕ್ತೇಶ್ವರಿ ಗಾಳಿಯಲ್ಲಿ ತೇಲುತ್ತಾ ಊರೊಳಗೆ ನುಗ್ಗುತ್ತಾಳೆ. ಇಂದು ಈ ಶಿವಪುರದ ಕೊನೆಯ ರಾತ್ರಿ. ಯಾರೂ ಬದುಕಲ್ಲ. ಅಂದು ನಮ್ಮ ಹಿರಿಯರು ತಪ್ಪು ಮಾಡಿರಬಹುದು, ಆದರೆ ಇಂದು ನಿನ್ನ ಕ್ರೌರ್ಯಕ್ಕೆ ನಮ್ಮ ಹಳ್ಳಿಯನ್ನ ಬಲಿ ಕೊಡಲು ನಾವು ಬಿಡುವುದಿಲ್ಲ. ವಿಕ್ರಮ್ ಪವಿತ್ರ ರೌದ್ರ ತೀರ್ಥವನ್ನ ರಕ್ತೇಶ್ವರಿಯ ಮುಖಕ್ಕೆ ಎಸೆಯುತ್ತಾನೆ. ಅದು ತಗುಲಿದ ತಕ್ಷಣ ಆಕೆಯ ಮುಖದಿಂದ ಬೆಂಕಿ ಮತ್ತು ಹೊಗೆ ಏಳುತ್ತದೆ. ಅವಳು ನೋವಿನಿಂದ ನರಳುತ್ತಾಳೆ. ಹಳ್ಳಿಯವರೇ, ಯಾರೂ ಹೆದರಬೇಡಿ. ಎಲ್ಲರೂ ಒಟ್ಟಾಗಿ ಪವಿತ್ರ ತೀರ್ಥವನ್ನು ಅವಳ ಮೇಲೆ ಸುರಿಯಿರಿ. ಎಲ್ಲಾ ಗ್ರಾಮಸ್ಥರು ಒಟ್ಟಾಗಿ ಪವಿತ್ರ ಜಲವನ್ನು ರಕ್ತೇಶ್ವರಿಯ ಮೇಲೆ ಸುರಿಯುತ್ತಾರೆ. ಅವಳ ದೇಹ ನಿಧಾನವಾಗಿ ಕರಗಿ ಕಪ್ಪಗಾಗಿ ಬೂದಿಯ ರಾಶಿಯಾಗುತ್ತದೆ. ಸುರಂಗದಿಂದ ಬರುತ್ತಿದ್ದ ಭಯಾನಕ ಧ್ವನಿ ಸದಾಕಾಲಕ್ಕೆ ನಿಂತು ಹೋಗುತ್ತದೆ. ಮರುದಿನ ಬೆಳಿಗ್ಗೆ ಶಿವಪುರ ಹಳ್ಳಿಯಲ್ಲಿ ಸೂರ್ಯ ಹೊಸ ಆಶಾ ಕಿರಣದೊಂದಿಗೆ ಮೂಡುತ್ತಾನೆ. ಅಂದಿನಿಂದ ಹಳ್ಳಿಯ ಜನರಿಗೆ ಆ ಭಯ ದೂರಾಗುತ್ತದೆ. ಆದರೂ ನೆನಪಿಗಾಗಿ ಇಂದಿಗೂ ಬಾಗಿಲ ಮೇಲೆ ನಾಳೆ ಬಾ ಎಂದು ಬರೆಯುವ ಸಂಪ್ರದಾಯ ಮುಂದುವರೆದಿದೆ.